ನನ್ನ ತಾಯಿನ ಕಳ್ಕೊಂಡೆ, ನನ್ನ ಪ್ರೀತಿನೂ ಕಳ್ಕೊಂಡೆ. ಸ್ನೇಹಿತರೆ, ಅಜಯ್ ರಾವ್ ಅಂದ್ರೆ ನೆನಪಿಗೆ ಬರೋದು ತಾಜ್ ಮಹಲ್ ಮತ್ತು ಎಕ್ಸ್ಕ್ಯೂಸ್ ಮಿ ಸಿನಿಮಾ. ಅಜಯ್ ರಾವ್ನ ಸ್ಯಾಂಡಲ್ವುಡ್ ಕೃಷ್ಣ ಎಂದೇ ಕರೀತಾರೆ. ಯಾರೊಂದಿಗೂ ಕೂಡ ಕಾಂಟ್ರವರ್ಸಿ ಮಾಡಿಕೊಳ್ಳದೆ ತಾನಾಯ್ತು ತನ್ನ ಕೆಲಸವಾಯ್ತು ಅಂತಿದ್ದ ಅಜಯ್ ರಾವ್ ರವರ ಬಾಳಲ್ಲಿ ದಿಢೀರಂತ ಬಿರುಗಾಳಿ ಏಳಲು ಕಾರಣವಾದ್ರು ಏನು ಗೊತ್ತಾ? ಅಸಲಿಗೆ ಅಜಯ್ ರಾವ್ ರವರಿಗಿದ್ದ ಆ ಚಟಗಳಾದ್ರೂ ಯಾವುವು? ಮನೆಯಲ್ಲಿ ಹೆಂಡತಿ ಮತ್ತು ಮಗಳನ್ನು ಅಜಯ್ ರಾವ್ ರವರು ಹೊಡಿತಿದ್ರಾ? ಅಜಯ್ ರಾವ್ ರವರ ಮೇಲೆ ಡಿವೋರ್ಸ್ ನೀಡೋ ಮುಂಚೆ ಹೆಂಡತಿ ಸಪ್ನಾ ಕೊಟ್ಟಿರೋ ಕಂಪ್ಲೇಂಟ್ಸ್ಗಳಾದ್ರೂ ಏನು? ಇನ್ನು ಮತ್ತೆ ಅಜಯ್ ರಾವ್ ರವರ ಒಟ್ಟಿಗೆ ಇರಬೇಕಾದ್ರೂ ಹೆಂಡತಿ ಸಪ್ನಾ ಹಾಕಿರೋ ಆ 3 ಕಂಡೀಷನ್ಗಳಾದ್ರೂ ಏನು ಗೊತ್ತಾ? ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ. ಅದಕ್ಕೂ ಮುನ್ನ ಅಜಯ್ ರಾವ್ ಮತ್ತು ಪತ್ನಿ ಸಪ್ನಾ ಡಿವೋರ್ಸ್ ಮಾಡಿಕೊಳ್ಳದೆ ಒಟ್ಟಿಗೆ ಇರಲಿ ಅಂತ ನೀವು ಕೂಡ ಬಯಸೋ ಹಾಗಿದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡಿ ಸ್ನೇಹಿತರೆ. ಹಾಗೂ ಅಜಯ್ ರಾವ್ ರವರ ಯಾವ ಸಿನಿಮಾ ನಿಮಗಿಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಜಯ್ ರಾವ್ ರವರು ಸಪ್ನಾರನ್ನು 2014ರಲ್ಲಿ ಪ್ರೀತಿಸಿ ಮದುವೆಯಾದ್ರು. ಅವರು ಫಿಲ್ಮ್ ಫೀಲ್ಡ್ಗೆ ಬಂದ ಮೇಲೆ ಸಪ್ನಾರವರು ಅವರಿಗೆ ಪರಿಚಯವಾಗಿದ್ದು ಎಲ್ಲವೂ ಕೂಡ ಚೆನ್ನಾಗಿ ನಡೀತಿತ್ತು. ಕೆಲವು ವರ್ಷಗಳ ಹಿಂದೆಯಷ್ಟೇ ಸ್ವಂತ ಮನೆಯನ್ನ ಕೂಡ ಕಟ್ಟಿಸಿಕೊಂಡ್ರು. ಅದಕ್ಕೆ ಸ್ಯಾಂಡಲ್ವುಡ್ನ ಎಲ್ಲಾ ಸ್ಟಾರ್ ನಟ ನಟಿಯರನ್ನ ಕರೆದಿದ್ರು. ಇತ್ತೀಚೆಗಷ್ಟೇ ಹೆಂಡತಿ ಕೈಲಿ ಯುದ್ಧಕಾಂಡ ಸಿನಿಮಾವನ್ನ ಕೂಡ ಪ್ರೊಡ್ಯೂಸ್ ಮಾಡಿಸಿದ್ರು. ಈಗ ಸಡನ್ ಆಗಿ ಈ ಡಿವೋರ್ಸ್ ವಿಚಾರ ಕೇಳಿ ನಮಗಷ್ಟೇ ಅಲ್ಲ, ಬದಲಿಗೆ ಅಜಯ್ ರಾವ್ ರವರಿಗೂ ಕೂಡ ಶಾಕ್ ಆಗಿತ್ತು. ಅಜಯ್ ರಾವ್ಗೆ ತಿಳಿಸದೇನೆ ಹೆಂಡತಿ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ರಾ? ಏನಿದು ವಿಚಾರ, ಹೇಗಾಯ್ತು ಇವೆಲ್ಲ, ಇದಕ್ಕೆಲ್ಲ ಏನ್ ರೀಸನ್ಸ್ ಅಂತ ನೋಡೋದಕ್ಕೆ ಮುಂಚೆ ನ್ಯೂಸ್ ಚಾನೆಲ್ ಅವರು ಅಜಯ್ ರಾವ್ ರವರಿಗೆ ಫೋನ್ ಮಾಡ್ತಾರೆ. ಸರಿ, ಈ ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಅಂತ. ಆಗ ಅಜಯ್ ರಾವ್ ರವರು ಹೇಳ್ತಾರೆ, ಹೌದಾ, ನನಗೆ ಈ ವಿಚಾರನೇ ಗೊತ್ತಿಲ್ವಲ್ಲ, ನಾನು ಮನೆಗೆ ಹೋಗಿ ಮಾತಾಡ್ತೀನಿ, ಇದು ನಮ್ಮ ವೈಯಕ್ತಿಕ ವಿಚಾರ, ನಾನು ಸರಿಪಡಿಸ್ಕೊಳ್ತೀನಿ, ಬಿಟ್ಬಿಡಿ ಅಂತ ಹೇಳ್ತಾರೆ. ಇನ್ನು ಎಕ್ಸ್ಕ್ಯೂಸ್ ಮೀ ಚಿತ್ರದ ಮೂಲಕ ನಮ್ಮ ಇಂಡಸ್ಟ್ರಿಗೆ, ಕನ್ನಡ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಂತವರು ಅಜಯ್ ರಾವ್ ರವರು ನಿಮಗೆಲ್ಲ ಗೊತ್ತೇ ಇದೆ. ಇತ್ತೀಚೆಗೆ ಅವರು ನಿರ್ಮಾಣ ಕೂಡ ಮಾಡಿದ್ದಾರೆ. ಕೃಷ್ಣಲೀಲಾ ಅನ್ನುವ ಸಿನಿಮಾ ಹಿಟ್ ಆಗಿತ್ತು 2015ರಲ್ಲಿ, ನಿಮಗೆಲ್ಲ ಗೊತ್ತೇ ಇದೆ, ಅವರು ನಿರ್ಮಾಣ ಮಾಡಿದ್ರು. ಅದಷ್ಟೇ ಅಲ್ಲದೆ ಇತ್ತೀಚೆಗೆ ಅವರು ನಿರ್ಮಾಣ ಮಾಡಿ ಸೋತಿದ್ದು ಅಂತಂದ್ರೆ ಅದು ಯುದ್ಧಕಾಂಡ ಸಿನಿಮಾದಲ್ಲಿ. ಇನ್ನು ಯುದ್ಧಕಾಂಡ ಸಿನಿಮಾ ಬಗ್ಗೆ ಬಹಳ ನಿರೀಕ್ಷೆ ಇತ್ತು ಎಲ್ಲರಿಗೂ ಕೂಡ, ಇದು ಹಿಟ್ ಆಗುತ್ತೆ ಅಂತ ಹೇಳಿ. ಬಹಳಷ್ಟು ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಅನ್ನ ಕೊಟ್ಟಿರುವಂತಹ ಮೂವಿ. ಆದರೆ ಇದು ಸೋತ್ ಹೋಯ್ತು. ಯುದ್ಧಕಾಂಡ ಚಿತ್ರ ನಿರ್ಮಾಣ ಮಾಡಿದ್ರು ಮತ್ತು ನಟನಾಗಿ ಕೂಡ ಇವರು ಆಕ್ಟ್ ಮಾಡಿದ್ದಾರೆ. ಇದರಲ್ಲಿ ಅಜಯ್ ರಾವ್ ರವರು ಬಹಳಷ್ಟು ನಷ್ಟವನ್ನು ಅನುಭವಿಸಿದ್ದಾರೆ. ಮತ್ತು ಇದೇ ಒಂದು ಕಾರಣನ ದಾಂಪತ್ಯದಲ್ಲಿ ವಿರಸ ಅಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಜಯ್ ರಾವ್ ರವರು ಇದಕ್ಕೋಸ್ಕರ ಸಾಲವನ್ನು ಕೂಡ ಮಾಡ್ಕೊಂಡಿದ್ರು. ಬಹಳಷ್ಟು ಸಾಲವನ್ನು ಮಾಡಿಕೊಂಡು ಬಹಳಷ್ಟು ಹಣವನ್ನು ಬಂಡವಾಳವಾಗಿ ಹಾಕಿದ್ರು. ಇವರ ಪತ್ನಿಯೇ ಇದನ್ನು ನಿರ್ಮಾಣ ಮಾಡಿದ್ರು. ಮತ್ತು ಯುದ್ಧಕಾಂಡ ಮೂವಿ ಅಷ್ಟರ ಮಟ್ಟಿಗೆ ಯಶಸ್ಸು ಕಾಣಲಿಲ್ಲ. ಸೂಪರ್ ಆಗಿದೆ ಮೂವಿ, ನೀವೆಲ್ಲ ನೋಡೇ ಇರ್ತೀರಾ OTTಯಲ್ಲಿ. ಬಟ್ ಬಹಳಷ್ಟು ನಷ್ಟವನ್ನು ಉಂಟು ಮಾಡಿದೆ. ಇದರ ಬೆನ್ನಲ್ಲೇ ಇವರು ಈ ಮೂವಿಗೋಸ್ಕರ BMW ಕಾರ್ನ ಕೂಡ ಸೇಲ್ ಮಾಡಿದ್ರು. ಅದ್ರ ಬಗ್ಗೆ ಅವರ ಮಗಳು, ಅಜಯ್ ರಾವ್ ರವರ ಮಗಳು ಕೂಡ ಅತ್ತಿದ್ದು ಒಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಇನ್ನು ಈ ಸಿನಿಮಾ ಗೆದ್ದ ಮೇಲೆ ಕಾರ್ ಈ ಥರದ್ದು ತಗೊಳ್ಬೋದು ಅನ್ನುವಂತಹ ಒಂದು ಇಚ್ಛೆಯಿಂದಾನೇ ಅವರು BMW ಕಾರ್ನ ಕೂಡ ಸೇಲ್ ಮಾಡಿರ್ತಾರೆ. ಆದರೆ ಸಿನಿಮಾ ಇವರ ಕೈ ಹಿಡಿಲಿಲ್ಲ. ಇವರ ಡಿವೋರ್ಸ್ಗೆ ಏನು ಕಾರಣ ಅಂತ ಹುಡುಕ್ತಾ ಹೋದರೆ ಬಹಳಷ್ಟು ಕಾರಣಗಳಿದ್ದಾವೆ. ಹೇಗೆ ಇವರು ಒಂದು ಕೌಟುಂಬಿಕ ದೌರ್ಜನ್ಯ ಕಾಯ್ದೆ ಅಡಿ ಕೇಸ್ ದಾಖಲಿಸಿದ್ರು ಪತ್ನಿ ಅಂತ ಹೇಳ್ಬೋದು ಅಂತಂದ್ರೆ, ಇವರೇನಾದ್ರೂ ಪತ್ನಿಗೆ ಮತ್ತು ಮಗಳಿಗೆ ಏನಾದರೂ ಕಿರುಕುಳವನ್ನ ಕೊಟ್ಟಿದ್ರ ಏನು? ಇಂಥ ಒಳ್ಳೆ ಮನುಷ್ಯರಿಗೆ ಎಲ್ಲೂ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಇರಲಿಲ್ಲ ಇಂಡಸ್ಟ್ರಿಯಲ್ಲಿ. ಬಹಳ ಒಳ್ಳೆ ಮನುಷ್ಯ ಅನ್ಸ್ಕೊಂಡಿದ್ರು. ಮತ್ತು ಇವರು ಬಂದಿದ್ದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಸಾಕಷ್ಟು ಇವರೇ ಕಷ್ಟಪಟ್ಟು ದುಡಿದು ಮಾಡಿದಂತಹ ಆಸ್ತಿ ಅಂತ ಹೇಳ್ಬೋದು. ಅದನ್ನೆಲ್ಲ ಕಳ್ಕೊತಾ ಇದ್ದಾರೆ ಅನ್ನುವ ಒಂದು ಬೆನ್ನಲ್ಲೇ ಈ ರೀತಿ ಮನೆಗಳಲ್ಲಿ ಒಂದು ಕೌಟುಂಬಿಕ ಕಲಹ ಉಂಟಾಗಿದೆ ಅಂತ ಕೂಡ ಮಾತುಗಳು ಕೇಳಿ ಬರ್ತಾ ಇದೆ. ಯಾಕಂದರೆ ತಿನ್ನೋದಕ್ಕೆ, ಬಟ್ಟೆಗೆ, ಹಾಕೊಳ್ಳೋದಕ್ಕೆಲ್ಲ ಏನೂ ತೊಂದರೆ ಇಲ್ಲದೆ ಹೋದ್ರೂ ಇದ್ದಂತಹ ಲೈಫ್ ಸ್ಟೈಲ್ ಚೇಂಜ್ ಆಗಿಬಿಡುತ್ತಲ್ವಾ, ಭವಿಷ್ಯದ ಬಗ್ಗೆ, ಮಗಳ ಬಗ್ಗೆ ಎಲ್ಲ ಯೋಚನೆ ಬರುತ್ತೆ ಅಂತ ಹೇಳಿ ಈ ರೀತಿ ಏನಾದರೂ ನಿರ್ಧಾರವನ್ನು ತೆಗೆದುಕೊಂಡ್ಬಿಟ್ರೆ ಅವ್ರ ಪತ್ನಿ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆನಂತರ ಇದ್ರ ಬಗ್ಗೆ ಗಂಭೀರವಾಗಿ ಮತ್ತೆ ಅಜಯ್ ರಾವ್ ರವರು ಪ್ರತಿಕ್ರಿಯಿಸಿದ್ರು. ಇದು ನಮ್ಮ ವೈಯಕ್ತಿಕ ವಿಚಾರ, ನಮ್ಮ ಮಗಳ ಭವಿಷ್ಯ ಇದರಲ್ಲಿದೆ, ದಯವಿಟ್ಟು ಯಾರು ಕೂಡ ಇದನ್ನು ಮಾತನಾಡಬೇಡಿ, ಇದು ನಮ್ಮ ಖಾಸಗಿ ವಿಚಾರ, ಇದನ್ನು ಇಲ್ಲಿಗೆ ಬಿಟ್ಟುಬಿಡಿ, ನಾನು ಸರಿ ಮಾಡ್ಕೊಳ್ತೀನಿ ಅಂತ ಹೇಳಿದರು. ಇನ್ನು ಸ್ವಪ್ನಾರವರು ಸೋಷಿಯಲ್ ಮೀಡಿಯಾದಲ್ಲಿ ಅವರ ಹೆಸರನ್ನು ಚೇಂಜ್ ಮಾಡ್ಕೊಂಡಿದ್ದಾರೆ. ಅದು ಕೂಡ ಒಂದು ಅನುಮಾನವನ್ನು ವ್ಯಕ್ತಪಡಿಸಿತ್ತು ಎಲ್ಲರಿಗೂ ಕೂಡ. ಸ್ವಪ್ನ ಅಜಯ್ ರಾವ್ ಅಂತ ಇರುವ ಹೆಸರನ್ನು ಸ್ವಪ್ನ HN ಅಂತ ಏನೋ ಸೇವ್ ಮಾಡ್ಕೊಂಡಿದ್ದಾರೆ. ಆ ಚೇಂಜ್ ಮಾಡ್ಕೊಂಡಿದ್ದ ಬೆನ್ನಲ್ಲೇ ಎಲ್ರಿಗೂ ಕೂಡ ಅನುಮಾನ ಜಾಸ್ತಿ ಆಯಿತು. ಅಜಯ್ ರಾವ್ ರವರು ಒಂದು ಪೋಸ್ಟನ್ನು ಹಾಕಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಎಲ್ಲ ಅಭಿಮಾನಿಗಳಿಗೆ, ಮಾಧ್ಯಮಗಳಿಗೆ, ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ ಈ ಸೂಕ್ಷ್ಮ ಸಮಯದಲ್ಲಿ ನಮ್ಮ ಕುಟುಂಬದ
ಖಾಸಗಿತನವನ್ನು ಗೌರವಿಸುವಂತೆ ಹಾಗೂ ವೈಯಕ್ತಿಕ ವಿಷಯಗಳಿಗೆ ಸಂಬಂಧಿಸಿದ ಯಾವುದೇ ಸುದ್ದಿಯನ್ನು ಹಂಚಿಕೊಳ್ಳುವುದನ್ನು ಅಥವಾ ಹರಡುವುದನ್ನು ದೂರವಿಡುವಂತೆ ತಮ್ಮನ್ನು ವಿನಮ್ರವಾಗಿ ವಿನಂತಿಸುತ್ತೇನೆ. ಪ್ರತಿಯೊಂದು ಕುಟುಂಬವೂ ಸಹ ಸವಾಲುಗಳನ್ನು ಎದುರಿಸುತ್ತದೆ. ಅವುಗಳನ್ನು ಖಾಸಗಿಯಾಗಿ ಉಳಿಯುವಂತೆ ಸಹಕರಿಸಿ ಎಂದು ಎಲ್ಲರನ್ನ ಹೃತ್ಪೂರ್ವಕವಾಗಿ ವಿನಂತಿಸುತ್ತೇನೆ. ನಿಮ್ಮ ಮನವೊಲಿಕೆ, ಬೆಂಬಲ ಮತ್ತು ವಿವೇಕ ನಮಗೆ ಅತ್ಯಂತ ಮುಖ್ಯ. ಕೃತಜ್ಞತೆಯಿಂದ ಅಜಯ್ ರಾವ್ ಅಂತ ಅವರು ಒಂದು ಪೋಸ್ಟ್ ಅನ್ನು ಹಂಚಿಕೊಂಡಿದ್ದಾರೆ. ಇದಾದ ಸ್ವಲ್ಪ ಹೊತ್ತಿನಲ್ಲೇ ಇನ್ನ ಪತ್ನಿ ಸ್ವಪ್ನ ರಾವ್ ಅವರು ಕೂಡ ಅವರು ಸರಿ ಹೋಗ್ತಾರೆ ಅನ್ನುವ ಒಂದು ಮಾಹಿತಿ ಕೂಡ ಬಂದಿದೆ. ಗಂಡನ ಜೊತೆ ಸರಿ ಹೋಗ್ತಾರೆ ಮತ್ತು ದಾಂಪತ್ಯ ಜೀವನವನ್ನ ಕಂಟಿನ್ಯೂ ಮಾಡ್ತಾರೆ, ಎಲ್ಲವೂ ಸರಿ ಹೋಗೋ ಒಂದು ನಿಟ್ಟಿನಲ್ಲಿ ಕಾಣ್ತಾ ಇದೆ ಅಂತ ಕೂಡ ಮಾತುಗಳು ಬಂದಿದೆ. ಯಾಕಂದ್ರೆ ಅವರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಅನ್ನ ಮತ್ತೆ ಹಂಚ್ಕೊಂಡಿದ್ದಾರೆ. ಏನಪ್ಪಾ ಅಂತಂದ್ರೆ ಸ್ವಪ್ನಾರವರು ಈ ರೀತಿ ಹಂಚ್ಕೊಂಡಿದ್ದಾರೆ. ನಮಸ್ಕಾರ. ತಾಯಿಯಾಗಿ ನನ್ನ ಮೊದಲ ಜವಾಬ್ದಾರಿ ನನ್ನ ಮಗಳ ಸುರಕ್ಷತೆ, ಗೌರವ ಮತ್ತು ಅವಳ ಭವಿಷ್ಯಕ್ಕಾಗಿ ನಾನು ಪ್ರತಿದಿನ ಧೈರ್ಯವನ್ನು ಕೂಡಿಸಿ ನನಗೆ ತೀವ್ರವಾಗಿ ಪರೀಕ್ಷಿಸುವ ಸವಾಲುಗಳನ್ನು ಎದುರಿಸುತ್ತಿದ್ದೇನೆ. ಪ್ರಿಯ ಸ್ನೇಹಿತರೆ ಮತ್ತು ಸಹೋದರರೇ, ಈ ಹಂತದಲ್ಲಿ ನಾನು ಮತ್ತು ನನ್ನ ಮಗಳು ನಮ್ಮ ಬದುಕನ್ನು ಪುನರ್ ನಿರ್ಮಿಸಿಕೊಳ್ಳಲು ಮತ್ತು ನಮ್ಮ ದಾಂಪತ್ಯ ಜೀವನವನ್ನು ಪುನಃ ನಿರ್ಮಿಸಿಕೊಳ್ಳಲು ನಿಮ್ಮ ಹಾರೈಕೆಗಳು ಮತ್ತು ಪ್ರಾರ್ಥನೆಗಳನ್ನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಮತ್ತು ನಾನು ಅತ್ಯಂತ ಗೌರವದಿಂದ ತಿಳಿಸಲು ಬಯಸುವುದೇನೆಂದರೆ, ಈ ವಿಷಯವು ನಮ್ಮ ವೈಯಕ್ತಿಕ, ಆಳವಾದ ಭಾವನಾತ್ಮಕ ಮತ್ತು ದಾಂಪತ್ಯ ಜೀವನಕ್ಕೆ ಮಾತ್ರ ಸಂಬಂಧಿಸಿದ್ದು ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಸಂಬಂಧಿಸಿಲ್ಲ ಎಂದು ತಿಳಿಸಲು ಬಯಸುತ್ತೇನೆ. ಕೃತಜ್ಞತೆಗಳೊಂದಿಗೆ ಸ್ವಪ್ನ ಅಜಯ್ ರಾವ್ ಅಂತಾನೆ ಅವರು ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ. ಮತ್ತೆ ಅವರ ಹೆಸರಿನ ಜೊತೆ ಅಜಯ್ ರಾವ್ ಅಂತಾನೆ ಹಾಕೊಂಡಿದ್ದಾರೆ ಮತ್ತು ಅವರು ಸರಿ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಹಾಕಿದ್ದಾರೆ ಈ ಪೋಸ್ಟ್ನ ಅಂತ ಎಲ್ಲರಿಗೂ ಅರ್ಥವಾಗುವಂತ ಒಂದು ಸಾಧ್ಯತೆ ಅಲ್ವಾ. ಸೊ ಏನೇ ಆಗಲಿ, ಇವರಿಬ್ಬರ ಒಂದು ದಾಂಪತ್ಯ ಜೀವನ ಸರಿ ಹೋಗ್ಲಿ ಅಂತಾನೆ ನಾವು ಕೂಡ ಕೇಳ್ಕೊತೀವಿ. ಬಹಳಷ್ಟು ಒಳ್ಳೆಯ ಮನಸ್ಥಿತಿ ಇರುವಂಥವ್ರು ಅಜಯ್ ರಾವ್. ಅವರ ಫ್ಯಾಮಿಲಿ ಕೂಡ ದೇವರು ಒಳ್ಳೇದು ಮಾಡಲಿ ಅಂತಾನೆ ನಾವು ಕೇಳ್ಕೊತೀವಿ. ಈ 10 ವರ್ಷದ ದಾಂಪತ್ಯದಲ್ಲಿ ಕೋಲಾಹಲ ಉಂಟಾಗೋದಕ್ಕೆ ಏನೇನು ಕಾರಣ ಅಂತ ಅಂದರೆ ಬಹಳಷ್ಟು ರೀಸನ್ಸ್ಗಳು ಇಲ್ಲಿ ಹೇಳ್ತಾ ಇದ್ದಾರೆ, ಜನ ಮಾತನಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನೋಡಕ್ ಹೋದ್ರೆ ಇವರು ಬಹು ಬೇಡಿಕೆಯ ನಟ ಆಗಿದ್ರು ಒಂದು ಟೈಮ್ನಲ್ಲಿ. ಆನಂತರ ಸಿನಿಮಾಗಳು ಹೆಚ್ಚಾಗಿ ಸೋತ್ವು, ಅಷ್ಟೇನು ಅವ್ರಿಗೆ ಕೈ ಹಿಡಿಲಿಲ್ಲ. ಅದಾದ್ಮೇಲೆ ಯುದ್ಧಕಾಂಡವನ್ನ ಅವರು ಯಶಸ್ಸು ಕಾಣಬೇಕು ಅಂತ ಹೇಳಿ ಒಳ್ಳೆ ಮೆಸೇಜ್ ಇಟ್ಕೊಂಡು ನಿರ್ಮಾಣವನ್ನ ಕೂಡ ಮಾಡಿದ್ರು. ಅದಕ್ಕೋಸ್ಕರ ಸಾಲ ಸೋಲ ಮಾಡಿಕೊಂಡ್ರು, ಎಲ್ಲವನ್ನ ಮಾರಿದ್ರು. ಸೊ ಎಲ್ಲ ರೀತಿಯಿಂದ ಅವರು ಪ್ರಯತ್ನವನ್ನ ಪಟ್ಟು ಒಂದು ಒಳ್ಳೆಯ ಮೂವಿಯನ್ನ ಕೊಟ್ಟರು. ಆದರೆ ಅದು ಸೋತ್ ಹೋಯ್ತು. ಇನ್ನು ಅವರ ಆಪ್ತರು ಮತ್ತು ಸ್ನೇಹಿತರು ಇದನ್ನೇ ಹೇಳ್ತಾರೆ. ಅದ್ರ ಬಗ್ಗೆ ಏನಾದರೂ ಇವರ ಒಂದು ಕೌಟುಂಬಿಕ ಕಲಹದ ಬಗ್ಗೆ ಕೇಳಿದಾಗ ಅವ್ರು ಹೇಳೋದಿಷ್ಟೇ, ಆಸ್ತಿ ಅಂತಸ್ತು ಕಳೆದಾಗ ಎಲ್ಲರೂ ಸಹ ಒಂದು ಕುಟುಂಬದಲ್ಲಿ ಬಿರುಕುಗಳು ಬರುತ್ತೆ. ಹಾಕೊಳ್ಳೋದಕ್ಕೆ, ತಿನ್ನೋದಕ್ಕೆ, ಇರೋದಕ್ಕೆ ಎಲ್ಲ ತೊಂದರೆ ಇರೋದಿಲ್ಲ. ಆದರೂ ಸಹಿತ ಲೈಫ್ ಸ್ಟೈಲಲ್ಲಿ ಚೇಂಜಸ್ ಆಗಿಬಿಡುತ್ತೆ. ಮುಂದಿನ ಭವಿಷ್ಯದ ಬಗ್ಗೆ ಬೇಜಾರಾಗುತ್ತೆ. ಹಾಗಾಗಿ ಈ ಥರ ಆಗಿರ್ಬೋದು, ಅಷ್ಟು ಬಿಟ್ಟರೆ ಅವರಲ್ಲಿ ಬೇರೆ ಯಾವುದೇ ರೀಸನ್ಸ್ ಇಲ್ಲ ಅಂತ ಅವರ ಆಪ್ತರು ಕೂಡ ಹೇಳಿದ್ದಾರೆ. ಕೃಷ್ಣಲೀಲಾ 2015ರಲ್ಲಿ ಬಹಳ ಹಿಟ್ ಕಂಡಂತಹ ಸಿನಿಮಾ. ಅದಾದಮೇಲೆ ಇವರಿಗೆ ಆಫರ್ಗಳು ಕಡಿಮೆ ಆಗಿತ್ತು, ನಿಮಗೆಲ್ಲ ಗೊತ್ತೇ ಇದೆ. ಅದಕ್ಕೋಸ್ಕರ ಈಗ ತುಂಬ ಕಷ್ಟಪಟ್ಟು ಬಿದ್ದು ಸೋತು ಮತ್ತೆ ಎದ್ದೋಳೋಣ ಅಂತ ಹೇಳಿ ತುಂಬ ಕಷ್ಟಪಟ್ಟು ಯುದ್ಧಕಾಂಡ ಸಿನಿಮಾವನ್ನು ನಿರ್ಮಾಣ ಮಾಡಿದರು. ಆದರೆ ಫಿನಾನ್ಷಿಯಲಿ ಇವರು ತುಂಬ ಸೋತ್ ಹೋದರು. ಅದಕ್ಕೋಸ್ಕರ ಪತ್ನಿ ಮನನೊಂದು ಬೇಜಾರಾಗಿ ಈ ರೀತಿ ಏನಾದರೂ ಒಂದು ಸ್ಟೆಪ್ಪನ್ನು ತಗೊಂಡಿರ್ಬೋದು ಅಂತ ಹಲವರ ಒಂದು ಸ್ಟೇಟ್ಮೆಂಟ್ ಆಗಿದೆ. ಇನ್ನು ಹೆಂಡತಿ ಸಪ್ನ ಹಾಕಿರುವ ಕಂಡೀಷನ್ಗಳೇನೆಂದರೆ, ಅನಾವಶ್ಯಕವಾಗಿ ಸಿನಿಮಾಗಳ ಮೇಲೆ ದುಡ್ಡು ಹಾಕಬಾರದು. ಯಾಕಂದರೆ ಈಗಾಗಲೇ ಕಾರು, ಅನೇಕ ಪ್ರಾಪರ್ಟೀಸ್ ಮತ್ತು ಮನೆಯನ್ನು ಕೂಡ ಅಜಯ್ ರಾವ್ ರವರು ಅಡ ಇಟ್ಟಿದ್ದಾರೆ. ಇನ್ಮುಂದೆ ಸಿನಿಮಾಗಳನ್ನು ಪ್ರೊಡ್ಯೂಸ್ ಮಾಡಿ ಕೈ ಸುಟ್ಕೊಳ್ಬಾರ್ದು ಅನ್ನುವ ಏಕೈಕ ಕಂಡೀಷನ್ ಕೂಡ ಹಾಕಿದ್ದಾರೆ. ಅಜಯ್ ರಾವ್ ಅವರಿಗಿದ್ದ ಏಕೈಕ ಚಟ ಅಂತಂದರೆ ಸಿನಿಮಾ ಚಟ. ಹಗಲು ರಾತ್ರಿ ಸಿನಿಮಾಗಾಗಿ ದುಡಿತಾರೆ, ಸಿನಿಮಾವನ್ನೇ ಜೀವನ ಮಾಡ್ಕೊಂಡಿದ್ದಾರೆ. ಹೆಂಡತಿ ಮತ್ತು ಮಗಳಿಗಾಗಿ ಟೈಮ್ ಕೊಡಲೇಬೇಕು ಎಂದು ಸಪ್ನ ಕಂಡೀಷನ್ ಹಾಕಿದ್ದಾರೆ. ಸೊ ದೇವರು ಒಳ್ಳೇದು ಮಾಡಿ, ಏನೇ ಆಗಿರಲಿ ಈ ದಾಂಪತ್ಯ ಜೀವನ ಚೆನ್ನಾಗಿರಲಿ ಅಂತ ನಾವು ಕೂಡ ಬಯಸ್ತೀವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇವರಿಬ್ರು ಮತ್ತೆ ಒಂದಾಗಬೇಕು ಅನ್ನೋಗಿದ್ರೆ ಎಸ್ ಅಂತ, ಇಲ್ಲಾಂದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.